ತಿಳಿದೋ ತಿಳಿಯದೆಯೋ ಮಾನವನಿಂದ ಜೀವನದಲ್ಲಿ ಅನೇಕ ಬಾರಿ ಇಂತಹ ಕಾರ್ಯಗಳು ನಡೆದು ಹೋಗುತ್ತವೆ. ಅವು ಮುಂದೆ ಅಡ್ಡಿಯಾಗಿ ಅಶಾಂತಿ ಮತ್ತು ದುಃಖಗಳಾಗಿ ಎದುರಾಗುತ್ತವೆ. ಆದರೆ ಈ ಒಂದೇ ದಿನ ಒಂದೇ ಸರಳ ವಿಧಾನದಿಂದ ಪಾಪಕ್ಷಯ ಮತ್ತು ಇಷ್ಟಾರ್ಥ ಸಿದ್ಧಿ ಎರಡೂ ಒಂದೇ ಸಮಯದಲ್ಲಿ ಸಾಧ್ಯವಾದರೆ ಜನವರಿ 26ರಂದು ಗಣರಾಜ್ಯೋತ್ಸವದ ದಿನದ ಜೊತೆಗೆ ಭೀಷ್ಮಾಷ್ಟಮಿಯೂ ಇದೆ. ಇದು ಮಹಾಬಲಿ ಆಬಾಲ ಬ್ರಹ್ಮಚಾರಿ ಭೀಷ್ಮ ಪಿತಾಮಹರು ಸೂರ್ಯ ಉತ್ತರಾಯಣವಾಗುತ್ತಿದ್ದಂತೆಯೇ ತಮ್ಮ ಪ್ರಾಣ ತ್ಯಜಿಸಿದ ಪುಣ್ಯ ದಿನವಾಗಿದೆ. ಆದ್ದರಿಂದ ಈ ದಿನವನ್ನು ಭೀಷ್ಮ ಪಿತಾಮಹ ಶ್ರಾದ್ದ ದಿನ ಎಂದು ಕರೆಯಲಾಗುತ್ತದೆ. ಈ ದಿನ ಇಷ್ಟಸಿದ್ಧಿ ಮತ್ತು ಪಾಪಕ್ಷಯಕ್ಕಾಗಿ ಭೀಷ್ಮ ಪಿತಾಮಹರಿಗೆ ಅರ್ಘ್ಯ ಅರ್ಪಿಸಲಾಗುತ್ತದೆ. ಅರ್ಘ್ಯದ ನೀರಿನಲ್ಲಿ ಎಳ್ಳು, ಗಂಧ, ಪುಷ್ಪ, ಗಂಗಾಜಲ ಮತ್ತು ದರ್ಬೆ ಹಾಕಿ ಈ ಮಂತ್ರವನ್ನು ಜಪಿಸಬೇಕು. ವಸುನಾಮವತಾರಾಯ ಶಂತನೂರಾತ್ಮಜಾಯ ಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲ ಬ್ರಹ್ಮಚಾರಿಣಿ. ಶಾಸ್ತ್ರಗಳು ಹೇಳುವಂತೆ ಈ ಅರ್ಘ್ಯದಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಮಹಾಭಾರತದ ಪ್ರಕಾರ ಮಾಘ ಶುಕ್ಲ ಅಷ್ಟಮಿಯಂದು ಭೀಷ್ಮ ಪಿತಾಮಹರ ನಿಮಿತ್ತ ತರ್ಪಣ ಮತ್ತು ಜಲದಾನ ಮಾಡುವವರ ವರ್ಷ ಪೂರ್ತಿ ಪಾಪಗಳು ಕ್ಷಣ ಮಾತ್ರದಲ್ಲಿ ನಾಶವಾಗುತ್ತವೆ. ಈ ವ್ರತದಿಂದ ಸುಂದರ ಹಾಗೂ ಗುಣವಂತ ಸಂತಾನ ಪ್ರಾಪ್ತಿಯೂ ಆಗುತ್ತದೆ. ಹೀಗಾಗಿ ಜನವರಿ 26ರಂದು ಧ್ವಜಾರೋಹಣದ ಜೊತೆಗೆ ಭೀಷ್ಮಾಷ್ಟಮಿಯ ಈ ಸರಳವಾದ ಶಾಸ್ತ್ರೀಯ ವಿಧಾನವನ್ನು ತಪ್ಪದೆ ನೆರವೇರಿಸಿ. ಹರಿ ಓಂ.